ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಆಲೂಗೆಡ್ಡೆ ರೈಸು, ಆಲೂಗೆಡ್ಡೆ ಬಾತ್ ಅಂತ ಹೇಳ್ಬೋದು, ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ನಲ್ಲಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಹಾಕ್ಕೊತೀನಿ. ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ತುಪ್ಪ, ನಂದಿನಿ ತುಪ್ಪ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಅನಾನಸು ಅಂತ ಬರುತ್ತೆ, ಮತ್ತು ಮರಾಠಿ ಮೊಗ್ಗು ಇಷ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಅದರದ್ದು ಅರೋಮ ಬಿಟ್ಕೊಳ್ಬೇಕು, ಘಮ. ಓಕೆ, ಸ್ವಲ್ಪ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಅದು ಎಣ್ಣೆ ಒಳಗಡೆ ಅರೋಮ ಬಿಟ್ಕೋಬೇಕಾದ್ರೆ ವಾಸನೆ ಘಮ ಬರುತ್ತಲ್ವ ಅದು. ಮತ್ತು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ನೀವಿಲ್ಲ ಅಂದರೆ ನೆನೆಸ್ಬಿಟ್ಟು ಒಣಗಿರೋದನ್ನು ನೈಟಲ್ಲಿ ಮಾರ್ನಿಂಗ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಬೇರೆ ಬೇರೆ ಥರದ್ದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ. ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಒಂದು 5-6 ಹಸಿ ಮೆಣಸಿನ್ಕಾಯಿ, ಮತ್ತು ಒಂದು 2 ದಪ್ಪ ಈರುಳ್ಳಿನ ತೊಗೊಂಡು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಖಂಡಿತ ಸ್ಕಿಪ್ನ ಮಾಡ್ಕೊಳ್ಬೋದು. ಅದ್ರ ಬದಲು ನೀವು ಖಾರದ ಪುಡಿನ ಬೇಕಾದರೆ ಹಾಕ್ಕೊಳ್ಬೋದು. ಓಕೆನಾ. ಚೆನ್ನಾಗಿ ಈಗ ಮಿಕ್ಸನ್ನ ಮಾಡ್ಕೊಂಬಿಡೋಣ. ತುಂಬಾ ಟೇಸ್ಟಿಯಾಗಿ ತುಂಬಾ ಸಖತ್ತಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಈಗ ಕೆಲಸಕ್ಕೆ ಆಫೀಸ್ಗಳಿಗೆಲ್ಲ ಹೋಗೋರಿಗೆ ಪಾತ್ರೆಯಲ್ಲಿ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿ ಕುಕ್ಕರ್ನಲ್ಲಿ ಮಾಡಿದ್ರೆ ಒಂದು ಅರ್ಧ ಗಂಟೆಲೇ ನೀವು ಮಾಡ್ಬೋದು. ಮತ್ತು ಪುದೀನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟು ಅಂತಲೇ ಹೇಳ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ಅದು ಒಂದು ಅರ್ಧ ಕಟ್ಟು, ಇಲ್ಲ ಒಂದು 1/4 ಕಟ್ಟಷ್ಟು. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೊಳ್ಬೋದು. ಸ್ವಲ್ಪನೇ ಸಾಕು ಅಂದರೆ ನೀವು ಸ್ವಲ್ಪ ತೊಗೊಳ್ಳಿ. ಓಕೆ, ನಾನು ಒಂದು 1/4 ಕಟ್ಟಿನಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಇವಾಗ ನಾಟಿ ಟೊಮೊಟೊ 1-2 ತೊಗೊಂಡಿದ್ದೀನಿ. ಟೊಮೊಟೊನ ಕಡಿಮೆನೇ ಹಾಕಿ, ಜಾಸ್ತಿ ಹುಳಿಯಾಗಿದ್ರೆ ಚೆನ್ನಾಗಿರೋದಿಲ್ಲ. ಇದು ಆ್ಯಕ್ಚುಲಿ ಹೋಟೆಲ್ ಸ್ಟೈಲು, ಅಂದರೆ ಫುಟ್ಪಾತಲ್ಲಿ ಮಾಡ್ತಾರಲ್ಲ. ಮತ್ತು ಆಲೂಗಡ್ಡೆನ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸಖತ್ತಾಗಿರುತ್ತೆ, ಅದು ಬಾಯಿನಲ್ಲಿ ಸಿಗ್ತಾ ಇರುತ್ತೆ, ಅದು ಸಾಫ್ಟಾಗಿ ಸಖತ್ತಾಗಿರುತ್ತೆ ತಿನ್ನೋ ಟೈಮ್ನಲ್ಲಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡಿ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ಖಾರನೂ ಇದೆ ಮತ್ತು ಕಲ್ಲರು ಬರುತ್ತೆ, ಮನೆಯಲ್ಲೇ ಮಾಡಿರೋಂಥದ್ದು. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು. ತುಂಬ ಸ್ಪೈಸಿಯಾಗಿ ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೊಂದು ಚಟ್ನಿನೋ ಇಲ್ಲ ಮೊಸರು ಬಜ್ಜಿ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಮತ್ತು ನಾನು ಒಂದು ಕಡೆ ಇವಾಗ 3 ಲೋಟ ಅಕ್ಕಿನ ನಾನು ಹಾಕ್ತಾಯಿದ್ದೀನಿ. 6 ಲೋಟ ನೀರನ್ನು ನಾನು ಒಂದು ಕಡೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಗನೆ ಈಸಿಯಾಗಿ ನೀವು ಮಾಡ್ಬೋದು. ಮತ್ತು ಇದು ಕಲ್ಲುಪ್ಪನ್ನು ಹಾಕ್ಕೊತಿದ್ದೀನಿ, ರುಚಿ ತಕ್ಕಷ್ಟು. 1 ಸ್ಪೂನು ಫುಲ್ ಹಾಕ್ಕೊತಾಯಿದ್ದೀನಿ. ನಿಮಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಓಕೆನಾ. ಫಸ್ಟೇ ನೀರನ್ನು ಕಾಯೋದಕ್ಕೆ ಇಡೋದ್ರಿಂದ ಬೇಗನೆ ಆಗುತ್ತೆ ನಮಗೆ. ಓಕೆ, ಇಲ್ಲ ನಿಮಗೆ ಪೇಷನ್ಸ್ ಇದೆ, ಟೈಮ್ ಇದೆ ಅಂದರೆ ನೀವು ಕೋಲ್ಡ್ ವಾಟ್ರನ್ನೇ ಹಾಕ್ಬೋದು. ಬಟ್ ನಾನಿಲ್ಲಿ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ನಾನು ನೋಡಿ, ಕಾಯ್ದಿರೋವಂಥದ್ದು ಒಂದು ಕಡೆ ಸೈಡಲ್ಲಿ ನಾನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. 3 ಲೋಟ ಸೋನಾ ಮಸೂರಿ ಅಕ್ಕಿಗೆ 6 ಲೋಟ ನೀರನ್ನ ಹಾಕ್ಕೊತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಓಕೆ, ತಕ್ಷಣವೇ ಅಕ್ಕಿ ಹಾಕ್ಬೇಡಿ. ಮತ್ತು ಅಕ್ಕಿನ ನಾನು ಸೋನಾ ಮಸೂರಿ ಅಕ್ಕಿನ 2-3 ಸಲ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ಕೊಳ್ಬೇಕಾಗುತ್ತೆ. ನೆನೆಸಿಟ್ಕೊಂಡಿದ್ದೆ, ಇದರಿಂದ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ, ತುಂಬ ಸಖತ್ತಾಗಿರುತ್ತೆ. ಓಕೆ, ಮುದ್ದೆ ಥರ ಆಗೋಲ್ಲ ರೈಸು. ನೋಡಿ, ಇವಾಗ ಕುದೀತಾ ಇದೆ ನೀರು. ಈಗ ನೆನೆಸಿಟ್ಕೊಂಡಿರೋಂಥದ್ದನ್ನು ನೀರನ್ನೆಲ್ಲ ಬಸ್ತು ಸೋನಾ ಮಸೂರಿ ಹಾಕ್ತಿದ್ದೀನಿ. 3 ಲೋಟ ಸೋನಾ ಮಸೂರಿ ಅಕ್ಕಿ, 6 ಲೋಟ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ನಾನು. ನೋಡಿ, ನೋಡೋದಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಫ್ರೆಂಡ್ಸ್, ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಮಾಡಿ ಇದು ಮಿಕ್ಸ್ ಮಾಡಿದ ನಂತರ ಒಂದು 2 ವಿಸಲ್ನ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಬಿಡಿ ಬಿಡಿ ಆಗಬೇಕು ಅಂದರೆ, ಇಲ್ಲ ನಿಮಗೆ ಸ್ವಲ್ಪ ಮುದ್ದೆ ಥರ ಸಾಫ್ಟಾಗಿ ನಮಗೆ ಬೇಕು ಅಂತಂದರೆ 3 ವಿಸಲ್ ಬರ್ಸ್ಕೊಳ್ಳಿ. ಬಟ್ ನಾನು ಅಕ್ಕಿ ನೆಂದಿರೋದ್ರಿಂದ 2 ವಿಸಲ್ ಮಾತ್ರ. ನೋಡಿ, ಈ ಥರ ಅಕ್ಕಿ ಮೇಲೆ ಬರಬೇಕು. ಆ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಆಗ ಬಿಡಿ ಬಿಡಿಯಾಗಿ ಸೂಪರಾಗಿ ಆಲೂಗೆಡ್ಡೆ ಬಾತ್ ರೆಡಿ ಆಗುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಲ್ನ ಬರ್ಸ್ಕೊಳ್ಳೋಣ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಮತ್ತು ಆಫೀಸ್ಗೆ ನಾವು ಏನಾದರೂ ಆಫೀಸ್ಗಳಿಗೆ ತೊಗೊಂಡೋಗೋದಾದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಮಿಕ್ಸ್ ಮಾಡ್ತೀನಿ ನಾನು. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ.
ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಸೂಪರ್. ಇದಕ್ಕೊಂದು ಕಾಯಿ ಚಟ್ನಿ ಬೇಕಾದರೆ ನೀವು ಮಾಡ್ಕೊಳ್ಳಿ, ಇಲ್ಲ ಮೊಸರು ಬಜ್ಜಿ ಬೇಕಾದರೂ ಮಾಡ್ಕೊಳ್ಬೋದು ನೀವು. ಇವಾಗ ಫೈನಲಾಗಿ ರೆಡಿ ಆಯಿತು ಆಲೂಗೆಡ್ಡೆ ಬಾತು. ಓಕೆನಾ, ಬರೀ ಆಲೂಗಡ್ಡೆನೇ ಜಾಸ್ತಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.